ಒಂಟುಮೂರಿಯಲ್ಲಿ ಮಹಿಳೆಯ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣ ಇವತ್ತು 12 ಜನ ಆರೋಪಿಗಳಿಗೆ ಶಿಕ್ಷೆ ಪ್ರಕಟ. ಬೆಳಗಾವಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಮಹತ್ವದ ತೀರ್ಪು ಪ್ರಕಟ ಆಗಲಿದೆ. ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ಪ್ರಕರಣ ಇದು. ಮಹತ್ವದ ತೀರ್ಪು ಪ್ರಕಟ ಆಗತ್ತೆ. ಬೆಳಗಾವಿ ತಾಲೂಕಿನ ಒಂಟುಮೂರಿಯಲ್ಲಿ ನಡೆದಿದ್ದಂಥ ಘಟನೆ ಇದು 2023ರ ಡಿಸೆಂಬರ್ 11ರಂದು ನಡೆದಿದ್ದಂಥ ಘಟನೆ ಇದು. ಅಮಾನವೀಯ ಘಟನೆ. ಓರ್ವ ಬಾಲಾಪರಾಧಿ ಸೇರಿ 13 ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. ನ್ಯಾಯಾಧೀಶರಾದ ಎಚ್.ಎಸ್. ಮಂಜುನಾಥ ಅವರಿಂದ ಶಿಕ್ಷೆ ಪ್ರಕಟ ಆಗತ್ತೆ. ಪ್ರೀತಿಸಿದ ಯುವತಿಯೊಂದಿಗೆ ಯುವಕ ಮನೆ ಬಿಟ್ಟು ಪರಾರಿಯಾಗಿದ್ದ ಇದೇ ವಿಚಾರಕ್ಕೆ ಯುವಕನ ತಾಯಿಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಲಾಗಿತ್ತು. ಯುವತಿ ಕುಟುಂಬಸ್ಥರಿಂದ ಯುವಕನ ಮನೆಯನ್ನ ಧ್ವಂಸಗೊಳಿಸಲಾಗಿತ್ತು. ವಿವಸ್ತ್ರಗೊಳಿಸಿ ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಲ್ಲೆಯನ್ನ ಮಾಡಿದ್ರು. ಸದ್ಯ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಇರುವಂತಹ ಆರೋಪಿಗಳು. ಈ ಪ್ರಕರಣ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದಂಥ ಪ್ರಕರಣ. ನಿಜವಾಗ್ಲೂ ಮಾನವೀಯತೆ ಇಲ್ದಂಗೆ ನಡ್ಕೊಂಡು ಬಿಟ್ಟಿದ್ರು. ಮಗ ಮಾಡಿದ ತಪ್ಪಿಗೆ ತಪ್ಪು ಅಂತನೂ ಅಲ್ಲ, ಪ್ರೀತಿಸಿದ್ರು, ಅವ್ರಿಗೆ ಯಾರು ಇಷ್ಟ ಅವ್ರ ಜೊತೆ ಹೋಗಿದ್ರು. ಅದಕ್ಕೆ ತಾಯಿಯನ್ನ ವಿವಸ್ತ್ರಗೊಳಿಸಿ ಲೈಟ್ ಕಂಬಕ್ಕೆ ಕಟ್ಟಾಕಿ ಅವ್ರ ಮೇಲೆ ಹಲ್ಲೆ ಮಾಡಲಾಗಿತ್ತು. ಮೃಗೀಯ ರೀತಿಯಾಗಿ ನಡ್ಕೊಳ್ಳಲಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಪ್ರಕಟ ಆಗತ್ತೆ. ಸಹಜವಾಗಿ ಎಲ್ಲರೂ ಚಿತ್ತ ಇದೆ ಯಾವ ಥರದ್ದು ತೀರ್ಪು ಪ್ರಕಟ ಆಗತ್ತೆ, ಏನು ಈ ತೀರ್ಪು ಮಹತ್ವ ಪಟ್ಕೊಳ್ಳುತ್ತೆ ಅಂತ. ಬೆಳಗಾವಿ ತಾಲೂಕಿನ ಒಂಟುಮೂರಿಯಲ್ಲಿ ನಡೆದಿದ್ದಂಥ ಘಟನೆ ಅವತ್ತಿಗೆ ಅಂದರೆ 2023 ಡಿಸೆಂಬರ್ 11ರಂದು ನಡೆದಿತ್ತು. ಅವತ್ತಿಗೆ ಇದು ಸಿಕ್ಕಾಬಟ್ಟೆ ಸುದ್ದಿಯಾಗಿದ್ದಂಥ ಪ್ರಕರಣ. ಬೇರೆ ಬೇರೆ ರಾಜ್ಯಗಳಲ್ಲೂ ಈ ಪ್ರಕರಣ ಸುದ್ದಿ ಆಗಿತ್ತು. ಯಾಕಂದರೆ ಮನುಷ್ಯರು ಅಂತ ಅನ್ನಿಸ್ಕೊಳ್ಳೋರು ತಲೆ ತಗ್ಗಿಸುವಂಥ ಕೆಲಸ ಮಾಡಿದರು. ಮನೆಯನ್ನು ಧ್ವಂಸ ಮಾಡಿದರು, ಹಿಂಸೆ ಕೊಟ್ಟಿದ್ರು, ವಿವಸ್ತ್ರಗೊಳಿಸಿದ್ರು. ಆಕೆ ಒಬ್ಬ ಹೆಣ್ಣು ಮಗಳು, ವಯಸ್ಸಾಗಿರೋಳು ಅನ್ನೋದನ್ನು ನೋಡದೆ ಹಿಂಸೆ ಮಾಡಿದರು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈ ಪ್ರಕರಣ ಆಗ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದಂಥ ಪ್ರಕರಣ. ಇವತ್ತು ತೀರ್ಪು ಪ್ರಕಟ ನಿರೀಕ್ಷೆ ಇದೆ. ಮಹತ್ವ ಯಾವ ರೀತಿ ಆಗ್ತಾ ಇದೆ ಈ ದಿನ? ನೀತಿ ಏನು ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿ ಮಾಡಿದಂತ ಪ್ರಕರಣದ ಇವತ್ತು ಮಹತ್ವದ ತೀರ್ಪು ಪ್ರಕಟವಾಗಲಿದೆ. ಏನು ಬೆಳಗಾವಿ ತಾಲೂಕಿನ ಒಂಟುಮೂರಿಯಲ್ಲಿ ಏನು ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂತ ಪ್ರಕರಣ ಇದೆ. ಆ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಏನು 12 ಜನ ಆರೋಪಿಗಳಿಗೆ ಒಂದು ಶಿಕ್ಷೆ ಪ್ರಕಟವಾಗಲಿದೆ ಅಂತ ಹೇಳ್ಬೋದು. ಬೆಳಗಾವಿ 10ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಒಂದು ಮಹತ್ವದ ತೀರ್ಪು ಪ್ರಕಟವಾಗಲಿದೆ. ನ್ಯಾಯಾಧೀಶರಾದಂತ ಎಚ್.ಎಸ್. ಮಂಜುನಾಥ್ ಅವರಿಂದ ಒಂದು ಶಿಕ್ಷೆ ಪ್ರಕಟವಾಗಲಿದೆ ಅಂತ ಹೇಳ್ಬೋದು. ನೀತಿ 2023 ಡಿಸೆಂಬರ್ 11ರಂದು ಒಂದು ಘಟನೆ ನಡೆಯುತ್ತೆ. ಬೆಳಗಾವಿ ತಾಲೂಕಿನ ಒಂಟುಮೂರಿ ಗ್ರಾಮದಲ್ಲಿರ್ತಕ್ಕಂಥ ಏನು ಆ ಒಂದು ಮಹಿಳೆ ಏನಿದ್ದಾಳೆ, ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಏನು ಕಂಬಕ್ಕೆ ಕಟ್ಟಿ ಒಂದು ಹಲ್ಲೆಯನ್ನು ಮಾಡಲಾಗುತ್ತೆ. ಜೊತೆಗೆ ಏನು ಈ ಒಂದು ಘಟನೆಗೆ ಪ್ರಮುಖ ಕಾರಣ ಏನಂದ್ರೆ ಆ ಒಂದು ಮಹಿಳೆಯ ಪುತ್ರ ಏನಿದ್ದಾನೆ ಆ ಒಂದು ಯುವತಿಯೊಂದಿಗೆ ಪರಾರಿಯಾಗಿರ್ತಾನೆ. ಹಾಗಾಗಿ ಆ ಯುವತಿಯೊಂದಿಗೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ನಾಯ್ಕ್ ಕುಟುಂಬ ಅನ್ನುವಂತ ಒಂದು ಕುಟುಂಬ ಇದೆ. ಕುಟುಂಬದ ಸದಸ್ಯರು ಆ ಒಂದು ಯುವಕನ ಮನೆಯ ಮೇಲೆ ಒಂದು ದಾಳಿ ಮಾಡ್ತಾರೆ. ಜೊತೆಗೆ ಯುವಕನ ತಾಯಿಯ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ನಡೆಸಿ ವಿವಸ್ತ್ರಗೊಳಿಸಿ ಇಡೀ ದೇಶವೇ ತಲೆ ತಗ್ಗಿಸುವಂತ ಒಂದು ಘಟನೆಗೆ ಸಾಕ್ಷಿಯಾಗಿರುತ್ತೆ. ಈ ಒಂದು ಪ್ರಕರಣ ಏನು ಕಾಕ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆಯಿತು. ಅದಾದ ಬಳಿಕವೇ ಏನು ಕರ್ನಾಟಕದ ಹೈಕೋರ್ಟ್ ಈ ಒಂದು ಪ್ರಕರಣವನ್ನು ಸೋ ಮೋಟೋ ಪ್ರಕರಣ ದಾಖಲಿಸಿಕೊಳ್ಳುತ್ತೆ. ತದನಂತರ ಈ ಒಂದು ಪ್ರಕರಣವನ್ನ ಏನು ಕಾಕ್ತಿ ಪೊಲೀಸ್ ಠಾಣೆ ಪ್ರಕರಣ ದಾಖಲಿಸಿ 13 ಜನರ ವಿರುದ್ಧ ಏನು ಕೇಸ್ ದಾಖಲಾಗುತ್ತೆ. ಅದರಲ್ಲಿ ಏನು ಈ ಒಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗುತ್ತೆ. ಸಿಐಡಿ ವರ್ಗಾವಣೆ ಮಾಡಿದ ಬಳಿಕ ಸಿಐಡಿ ಎಸ್ಪಿ ಆಗಿರ್ತಕ್ಕಂಥ ಅಂದಿನ ಎಸ್ಪಿ ಆಗಿರ್ತಕ್ಕಂಥ ಪೃಥ್ವಿ ಶಂಕರ್, ಸದ್ಯಗ ಯಾದಗಿರಿ ಎಸ್ಪಿ ಆಗಿರ್ತಕ್ಕಂಥದ್ದು, ಅವರು ಒಂದು ದೋಷಾರೋಪ ಪಟ್ಟಿಯನ್ನ ಏನು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಸುದೀರ್ಘ 2.5 ವರ್ಷಗಳ ವಿಚಾರಣೆ ಬಳಿಕ ಈಗ ಏನು 13 ಜನ ಆರೋಪಿಗಳಲ್ಲಿ ನೀತಿ 12 ಜನ ಆರೋಪಿಗಳಿಗೆ ಇವತ್ತು ಶಿಕ್ಷೆ ಪ್ರಕಟವಾಗಲಿದೆ. ಇದರಲ್ಲಿ ಓರ್ವ ಆರೋಪಿ ಬಾಲಾಪರಾಧಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಆ ಒಂದು ಪ್ರಕರಣ ಇನ್ನೂ ಕೂಡ ನ್ಯಾಯಾಲಯದಲ್ಲಿ ಇನ್ನೂ ಕೂಡ ಚಾಲ್ತಿಯಾಗಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದ ಪರವಾಗಿ ವಿಶೇಷ ಏನು ಅಭಿಯೋಜಕರಾಗಿ ಎಲ್.ಎಸ್. ಸುಳ್ಳದವರು ವಾದ ಮಂಡಿಸಿದ್ರು. ಇವತ್ತು ಏನು ಮಹತ್ವದ ತೀರ್ಪು ಮಧ್ಯಾಹ್ನ ಅಥವಾ ಸಂಜೆವರೆಗೆ ಪ್ರಕಟವಾಗುವಂತ ಸಾಧ್ಯತೆ ಇದೆ. ಏನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿರ್ತಂತ 12 ಜನ ಆರೋಪಿಗಳು 4 ತಿಂಗಳ ಬಳಿಕ ಏನು ಜಾಮೀನು ಮೇಲೆ ಹೊರಗೆ ಬಂದಿರ್ತಾರೆ. ಹೊರಗೆ ಬಂದ ಬಳಿಕ ಒಂದು ಸಂಭ್ರಮಾಚರಣೆ ಮಾಡಿರ್ತಾರೆ. ಆಗ್ಲೂ ಕೂಡ ಇದು ಸಾಮಾಜಿಕ ಜಾಲತಾಣ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗುತ್ತೆ. ತದನಂತರ ಏನು ಕಳೆದ ಶನಿವಾರ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಸಂಪೂರ್ಣ ವಾದಗಳು ಪೂರ್ಣಗೊಂಡ ಬಳಿಕ ವಿಚಾರಣೆ ನಡೆಸಿದ ನಂತರ ನ್ಯಾಯಾಧೀಶರು ದೋಷಿ ಅಂತ ಹೇಳಿ ನ್ಯಾಯಾಲಯದಲ್ಲಿ ಸಾಬೀತಾಗಿರ್ತಕ್ಕಂಥದ್ದು. ಅದಾದ ಬಳಿಕ ಇವತ್ತು ಒಂದು ಪ್ರಮುಖವಾದಂತ ಏನು ಆ ಒಂದು ಆರೋಪಿಗಳೇನಿದ್ದಾರೆ
ಒಂದೇ ಕುಟುಂಬದ ಒಟ್ಟು 12 ಜನ ಆರೋಪಿಗಳಿದ್ದಾರೆ ನೀತಿ. ಅದರಲ್ಲಿ ಏನು 6 ಜನ ಪುರುಷರಿದ್ದಾರೆ ಮತ್ತು 6 ಜನ ಮಹಿಳೆಯರಿದ್ದಾರೆ. ಅವರಿಗೆ ಈ ಒಂದು ಶಿಕ್ಷೆ ಪ್ರಕಟವಾಗಲಿದೆ. ಅದರಲ್ಲಿ ಪ್ರಮುಖವಾಗಿ ಒಂದೇ ಕುಟುಂಬದ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಏನು ಶಿಕ್ಷೆ ಪ್ರಕಟವಾಗುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಕೆಳಿಸಿದೆ. ಯಾಕಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ ಆಗಿರ್ಬೋದು, ರಾಜ್ಯದ ಮಹಿಳಾ ಆಯೋಗ ಆಗಿರ್ಬೋದು, ಜೊತೆಗೆ ಏನು ಸತ್ಯ ಸಂಶೋಧನಾ ಸಮಿತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಗ್ರಾಮಗಳಿಗೆ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸಿದ್ವು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಅಂದಿನ ಏನು ಖಾಕಿ ಇನ್ಸ್ಪೆಕ್ಟರ್ ಕೂಡ ಅಮಾನತು ಮಾಡಿ ಸರ್ಕಾರ ಆದೇಶ ಕೂಡ ಹೊರಡಿಸಿತ್ತು. ಈ ಒಂದು ಮಹತ್ವದ ಪ್ರಕರಣದ ತೀರ್ಪು ಏನಂದ್ರೆ ಈಗ ಪ್ರಕಟವಾಗ್ತಿರ್ತಕ್ಕಂಥ ಒಂದು ಅಂಶ ನಾವು ಇಲ್ಲಿ ಗಮನಿಸಬೇಕು ನೀತಿ. ಈ ರೀತಿಯ ಪ್ರಕರಣಗಳಲ್ಲಿ ನ್ಯಾಯಾಲಯ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತದೆ ಅಂದ್ರೆ, ಯಾಕಂದ್ರೆ ಕೆಲವೊಂದು ಪ್ರಕರಣಗಳಲ್ಲಿ 10 ವರ್ಷವಾದ್ರೂ ಕೂಡ ಶಿಕ್ಷೆ ಆಗೋದಿಲ್ಲ. ಕೇವಲ 2.5 ವರ್ಷದಲ್ಲಿ ಕೇವಲ 2.5 ವರ್ಷದಲ್ಲಿ ಈ ಒಂದು ಏನು ಪ್ರಕರಣ ಇದೆ, ಪ್ರಕರಣವನ್ನು ನ್ಯಾಯಾಲಯದಲ್ಲಿ ತ್ವರಿತವಾಗಿ ವಿಚಾರಣೆ ನಡೆಸಿ ಸಾಕ್ಷಿಗಳ ಸಂಪೂರ್ಣವಾಗಿ ಏನು ಸಾಕ್ಷಿಗಳ ಹೇಳಿಕೆ ಪಡೆದ ಬಳಿಕ ಈಗ ನ್ಯಾಯಾಲಯದಿಂದ ಮಹತ್ವದ ತೀರ್ಪು ಇವತ್ತು ಪ್ರಕಟವಾಗಲಿದೆ ಅಂತಾನೆ ಹೇಳ್ಬೋದು. ನೀತಿ ಈಗಾಗಲೇ ಎಲ್ಲ ಆರೋಪಿಗಳು ಕೂಡ ಈಗ ಇಂದಲ್ಗ ಜೈಲಿನಲ್ಲಿದ್ದಾರೆ. ಅವರನ್ನ ಇವತ್ತು ಬೆಳಗಾವಿ 10ನೇ JMFC ಏನು 10ನೇ ಜಿಲ್ಲಾ ಸತ್ರ ನ್ಯಾಯಾಲಯದ ಮುಂದೆ ಇವತ್ತು ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶ ಶಿಕ್ಷೆ ಗೊಳಿಸಿದ ಬಳಿಕ ಯಾವ ಆರೋಪಿಗಳಿಗೆ ಎಷ್ಟೆಷ್ಟು ಪ್ರಮಾಣದ ಶಿಕ್ಷೆಯಲ್ಲಿ ವಿಧಿಸಲಾಗಿದೆ ಅನ್ನೋದು ಕೂಡ ಗೊತ್ತಾಗಲಿದೆ.